ಅದು ಹೋಗಿ ಎಲ್ಲಾದ್ರೂ ಜಾತಕ ಕೇಳಿಸ್ಬೇಕಿತ್ತು. ಯಾಕೆ ಕ ಅಕ್ಷರ ನನಗೆ ನನ್ ಬಹಳ ಜಾತಕನೇ ಯಾವತ್ತೂ ಬರ್ಸಿಲ್ಲ. ಹೌದಾ? ನನ್ ಜಾತಕನೇ ಬರ್ಸಿಲ್ಲ. ಇಷ್ಟ ಇಲ್ಲ. ಇಲ್ಲ ಇಷ್ಟ ಇಲ್ಲ ಅಂತಲ್ಲ, ನಮ್ಮ ಅಪ್ಪ ಅಮ್ಮ ಬರ್ಸಿಲ್ಲ, ನಾನೇನ್ ಮಾಡ್ಲಿ? ಈಗ ನೀವು ನಾನ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ಸಿಲ್ಲ. ಇವಾಗ ಬರ್ಸಕ್ ನಂಗೆ ಭಯ. ಇವಾಗ ನನ್ಗೆ 25 ವರ್ಷ, ಇವಾಗ ಹೋಗ್ಬಿಟ್ಟು ನನ್ ಜಾತಕ ಬರ್ಸಿದ್ರೆ ಮುಂದೆ ಏನಾಗುತ್ತೆ ಅಂತ ಬರೀತಾರಲ್ವಾ, ನಂಗೆ ಭಯ ಬರ್ಸೋದಿಕ್ಕೆ. ಚಿಕ್ಕ ವಯಸ್ಸಲ್ಲಿ ನಿಮ್ ಹುಟ್ಟಿರಲ್ಲ, ಅವಾಗ ನಿಮ್ಮ ಅಪ್ಪ ಅಮ್ಮ ಬರ್ಸ್ಬಿಡ್ತಾರೆ. ಅವಾಗ ನಿಮ್ಮ ಹತ್ರ ಆಪ್ಷನ್ ಇರಲ್ಲ, ನೋಡು ಓ ಇದೆ ಈ ಥರ ಆಗುತ್ತೆ ನನ್ನ ಲೈಫಲ್ಲಿ ಆದರೆ ಆಯಿತು. ಇವಾಗ ನನ್ಗೆ 25 ವರ್ಷ, ಇವಾಗ ಹೋಗಿ ಬರ್ಸಿದ್ರೆ ನನ್ನ ತಲೆಯಲ್ಲಿ ಅದು ಯಾವಾಗಲೂ ಓಡ್ತಾ ಇರುತ್ತೆ, ಓ ಈ ಥರ ಇದೆ ಅಂತ. ಸೊ ಅದಕ್ಕೆ ಬೇಡ ಬರ್ಸೋದು ಅಂತ ಇದ್ದೀನಿ. ನೋಡೋಣ, ಯಾವತ್ತಾರು ಲೈಫಲ್ಲಿ ಬರೆಸ್ಬೇಕು ಅಂತ ಅನಿಸಿದ್ರೆ ಬರೆಸ್ತೀನಿ. ಇಲ್ಲ, ಶಿವ ಹ್ಯಾಸ್ ಟು ಟೆಲ್. ಸೂಪರ್. ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಪ್ರಮೋಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಸ್ನಲಿ ಈ ಕ್ರೀಮ್ ಸಿನಿಮಾನ ನೀವು ಹೇಗೆ ಪ್ರಚಾರ ಮಾಡಬೇಕು, ಇನ್ನೊಂದಷ್ಟು ದಿನಗಳು ಬಾಕಿ ಇದ್ದಾವೆ, ಹೇಗೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಆಲ್ರೆಡಿ ರೀಚ್ ಆಗಿದೆ, ಇನ್ನೂ ಹತ್ರ ಆಗಬೇಕು, ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡ್ಬೇಕನ್ನೋ ಆಸೆ ನಂದು. ಅದಕ್ಕೋಸ್ಕರ ನಿಮ್ಮ ಪ್ರಚಾರ ಹೇಗಿರುತ್ತೆ ಅಂತ ಹೇಳಿ. ನೀವು ಡೆಫಿನೆಟ್ಲಿ ನೋಡ್ತೀರಾ, ಈ ದಿನಗಳಲ್ಲಿ ನೀವು ನೋಡ್ತೀರಾ, ನೀವೇ ಅದ್ರ ಬಗ್ಗೆ ಬರೀತೀರಾ. ಸೊ ನಾನು ಹೇಳೋದೇನು ಬೇಕಾಗಿಲ್ಲ. ಬಟ್ ದ ಮಿನಿಮಲಿಸ್ಟಿಕ್ ಥಿಂಗ್ ದಟ್ ನಾನೇನು ಹೇಳ್ಬೋದು ಅಂದರೆ, ಸಿನಿಮಾ ರಿಲೀಸ್ ಆದಮೇಲೆ ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಥಿಯೇಟರ್ ಫುಲ್ ಆಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಸೊ ನಮ್ಮ ಪ್ರಚಾರ ನಾವು ಎಷ್ಟೇ ಮಾಡೋಣ, ಬಟ್ ಜನದಿಂದ ಜನಕ್ಕೆ ಪ್ರಚಾರ ಆಗುತ್ತಲ್ಲ, ಆ ಪ್ರಚಾರನ ನಾವು ಖರೀದಿ ಮಾಡೋಕ್ಕಾಗಲ್ಲ. ಸೊ ಆ ಪ್ರಚಾರ ನಮ್ಮ ಫಿಲಮ್ಗಾಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಇದೆ. ಈಗ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಆ್ಯಂಡ್ ನಿಮ್ಮ ಟೀಮ್ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿದೆ. ಏನೆಲ್ಲ ನಿಮಗೆ ಸಲಹೆ ಸೂಚನೆಗಳು 100% ಕೊಡ್ತಾರೆ, ಹಿಂಗೆ ತಗೋ, ಹಿಂಗೆ ಮಾಡು ಅಂತ. 100%. ಸೊ ಏನೆಲ್ಲ ಹೇಳ್ಕೊಡ್ತಾರೆ ನಿಮಗೆ? ಏನು ಹೇಳ್ಕೊಡ್ತಾರೆಗಿಂತ, ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾದಿಂದ ಬಂದವರು ಎಲ್ಲರೂ ಅವರ ಇಂಡಿವಿಜುವಲ್ ಲೈಫ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಗ್ರೋ ಆಗಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸ್. ಎಕ್ಸೆಪ್ಷನ್ಲಿ ವೆಲ್, ಎಲ್ಲರದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸೊ ಅದೇ ಲಿಸ್ಟಿಗೆ ನಾವಿವಾಗ ನೆಕ್ಸ್ಟ್ ಜಾಯ್ನ್ ಆಗ್ತಾ ಇದ್ದೀವಿ. ಕಿರಿಕ್ ಪಾರ್ಟಿಯಿಂದ ಬಂದು ವಿ ಹವ್ ಮೇಡ್ ಅಮೇಝಿಂಗ್ ಸಿನಿಮಾ ಅಂತ. ಕ್ರೀಮ್ದು ಟೀಸರ್, ಟ್ರೈಲರ್, ಪೋಸ್ಟರ್ ಟೈಮಿಂದಾನು ರಕ್ಷಿತ್ ರಿಷಬ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅವರಿಬ್ಬರು ನೋಡಿದ್ದಾರೆ. ರಿಷಬ್ ಸರ್ಗೆ ಮತ್ತು ಪ್ರಗತಿ ಅವ್ರಿಗೆ ನಾನು ಅದನ್ನು ತೋರಿಸಿದಾಗ ತುಂಬ ಇಷ್ಟಪಟ್ಟರು. ದೇ ರಿಯಲಿ ಲೈಕ್ಡ್ ಇಟ್. ರಕ್ಷಿತ್ ಸರ್ ಆಲ್ಸೋ ಸೆಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಅವರ ಸಪೋರ್ಟ್, ಬೆಂಬಲ ನನಗೆ, ಅವರು ಜನರಿಗೆ ಹೇಳೋಕ್ಕಿಂತ ನನಗೆ ಅವ್ರು ನನ್ನ ಜೊತೆ ಹೌ ದೇ ಆರ್ ಆ್ಯಂಡ್ ವಾಟ್ ದೇ ಸ್ಪೀಕ್ ಅಬೌಟ್ ಮೈ ಫಿಲ್ಮ್ ಈಸ್ ಆಲ್ರೆಡಿ ಅ ಬಿಗ್ ಡೀಲ್. ಅವರು ಸಿನಿಮಾ ಆಫ್ಕೋರ್ಸ್ ನೋಡ್ತಾರೆ. ಆ್ಯಂಡ್ ಪೋಸ್ಟರ್ ಬಂದಾಗಲೂ ಅವರೇ ಲಾಂಚ್ ಮಾಡಿದ್ದು, ಅವರೇ ಶೇರ್ ಮಾಡಿದ್ದು. ಸೊ ಆ ಸಿನಿಮಾ ತಂಡ ಯಾವತ್ತಿಗೂ ನನ್ನ ಕ್ಲೋಸ್ ಆಗಿದ್ದೇ ಇರ್ತಾರೆ. ನನ್ನ ಲೈಫಲ್ಲಿ ನಾನು ಎನರ್ಜಿನ ತುಂಬ ಬಿಲೀವ್ ಮಾಡ್ತೀನಿ. ಯಾರಿಂದ ಒಳ್ಳೆ ಎನರ್ಜಿ ಬರುತ್ತೋ ಅವ್ರನ್ನ ನನ್ನ ಹತ್ರ ಇಟ್ಕೋತೀನಿ, ಯಾರಿಂದ ಒಳ್ಳೆ ಎನರ್ಜಿ ಬರಲ್ವೋ ಅವರಿಂದ ನಾನೇ ದೂರ ಇರ್ತೀನಿ. ಓಕೆ, ಈಗ ಮುಂದಿನ ಪ್ರಾಜೆಕ್ಟ್ಗಳು ಈ ಕ್ರೀಮ್ ಜೊತೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಗಳಿದಾವೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಹೇಳಿ. ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಫುಲ್ ಬ್ರೇಕಲ್ಲಿದ್ದೆ. ಕಾಲು ಮುರ್ಕೊಂಡಿರೋದ್ರಿಂದ ನಾನು ಏನು ಸಿನಿಮಾ ಮಾಡಲಿಲ್ಲ, ಏನು ಸಿನಿಮಾ ಕೇಳಲಿಲ್ಲ, ಕಂಪ್ಲೀಟ್ಲಿ ಆಫ್ ದ ಗ್ರಿಡ್ ಆಗಿಬಿಟ್ಟೆ. ಸೊ ಕ್ರೀಮ್ ಬರೋಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಕ್ರೀಮ್ ಬರೋ ಮುಂಚೆ ಐ ಹ್ಯಾವ್ ಆಲ್ರೆಡಿ ಸೈನ್ಡ್ 2 ಪ್ರಾಜೆಕ್ಟ್ಸ್. ಟೀಸರ್ ಬಂದಾಗನೇ ತುಂಬ ಟೀಸರ್ ರಿಲೀಸ್ ಆಗಿದ ತಕ್ಷಣ ಆಲ್ ದ ಗುಡ್ನೆಸ್, ಐ ಥಿಂಕ್ ಆಲ್ ದ ಗುಡ್ನೆಸ್ ಕೇಮ್ ಥ್ರೂ. ಟೀಸರ್ ರಿಲೀಸ್ ಆದಮೇಲೆ ಐ ಹ್ಯಾವ್ ಸೈನ್ 2 ಫಿಲ್ಮ್ಸ್. ಒಂದು ತಮಿಳಲ್ಲಿ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಏನು ಡೀಟೇಲ್ಸ್ ಅದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ. ಮತ್ತು ಕನ್ನಡದಲ್ಲಿ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಆದಷ್ಟು ಬೇಗ ನಿಮಗೆ ಫಿಲಮ್ದು ಡೀಟೇಲ್ಸ್ ಕೊಡ್ತೀನಿ. ಬಟ್ ಸದ್ಯಕ್ಕೆ ಓನ್ಲಿ ಕ್ರೀಮ್. ಫೈನಲಿ ಮಾರ್ಚ್ 1ಕ್ಕೆ ಕ್ರೀಮ್ ಸಿನಿಮಾ ಬರ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫಾಲೋವರ್ಸ್ಗೆ, ಸಿನಿಪ್ರಿಯರಿಗೆ ನಮ್ಮ ಜೀ ಕನ್ನಡ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ವೀಕ್ಷಕರಿಗೂ ಈಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಂಗೆ ಗೊತ್ತು ನೀವೆಲ್ಲ ಹೋಗಿ ಫಿಲಮ್ ನೋಡ್ತೀರಾ ಅಂತ. ಚಿತ್ರಮಂದಿರದಲ್ಲಿ ಮಾರ್ಚ್ 1 ಕ್ರೀಮ್ ರಿಲೀಸ್ ಆಗ್ತಾಯಿದೆ. ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ, ಈ ಥರ ಒಂದು ಸಬ್ಜೆಕ್ಟ್ ಹೇಳಬೇಕು, ಈ ಥರ ಸಬ್ಜೆಕ್ಟ್ಸ್ ಇನ್ನೂ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಸಿನಿಮಾ ಮಾಡಿದ್ದೀವಿ. ಅಗ್ನಿಶ್ರೀಧರ್ ಅವ್ರ ಬರವಣಿಗೆಯಲ್ಲಿ ಇಂಥ ಒಳ್ಳೆ ಸಿನಿಮಾ ಮೂಡ್ ಬರ್ತಾ ಇದೆ. ಡೆಫಿನೆಟ್ಲಿ ಮಾರ್ಚ್ 1 ನೀವು ಎಲ್ಲ ಥಿಯೇಟರ್ಸ್ಗೆ ಹೋಗಿ ಫಿಲ್ಮ್ ನೋಡಿ. ಹೇಗಿದೆ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಟ್ವೀಟ್ ಮಾಡಿ, ಪೋಸ್ಟ್ ಮಾಡಿ, ನನಗೆ ಹೇಳಿ, ಮೆಸೇಜ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಐ ವಿಲ್ ಡೆಫಿನೆಟ್ಲಿ ಟಾಕ್ ಟು ಯು ಗೈಸ್. ಹೋಪ್ಫುಲಿ ಐ ಕ್ಯಾನ್ ಮೀಟ್ ಆಲ್ ಆಫ್ ಯು ಆನ್ ದ ಫಸ್ಟ್ ವೀಕ್ ಆಫ್ ದ ಸಿನಿಮಾ ಇನ್ ದ ಥಿಯೇಟರ್ಸ್ ಇಟ್ಸೆಲ್ಫ್. ಸಿ ಯು ಗೈಸ್ ಸೂನ್.
ಇಲ್ಲಿ ನಿಮ್ಮ ವರ್ಕೌಟು ಡಯಟು ಎಲ್ಲ ಹೇಗಿರುತ್ತೆ ಅದೇ ನಮಗೆ ಇಂಪಾರ್ಟೆಂಟ್. ಎಲ್ಲೂ ಒಂಚೂರು ದಪ್ಪನೂ ಆಗಲ್ಲ, ಆ ಕಡೆ ಸಣ್ಣನೂ ಆಗಲ್ಲ, ಕರೆಕ್ಟಾಗಿ ಹಂಗೇ ಮೇಂಟೈನ್ ಮಾಡ್ಕೊ ಬರ್ತಾರಲ್ಲ, ಹೇಗೆ ಸಾಧ್ಯ ಅಂತ ಹೇಳಿ ನಮಗೂ ಸ್ವಲ್ಪ ಟಿಪ್ಸ್ ಕೊಡಿ ಅಂತ. ನಮ್ಮಂತೆ ತುಂಬಾ ಜನ ನೋಡ್ತಿರ್ತಾರಲ್ಲ, ಅವ್ರಿಗೂ ಟಿಪ್ಸ್ ಕೊಡಿ ಅಂತ ಹೇಳಿ. ನಗು ಬಂದಾಗ ನಕ್ಬಿಡಿ, ಅಳು ಬಂದಾಗ ಹತ್ಬಿಡಿ, ಕೋಪ ಬಂದಾಗ ಕೋಪ ಮಾಡ್ಕೊಳ್ಳಿ, ನೀರು ಕುಡಿಬೇಕು ಅನ್ಸಾಗ ನೀರು ಕುಡೀರಿ, ಒಂದಷ್ಟು ಎಕ್ಸಸೈಸ್ ಮಾಡಿ ದಿನದಲ್ಲಿ ಒಂದು 20 ನಿಮಿಷ 20 ಮಿನಿಟ್ಸ್ ಸಾಕು. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ. ಊಟದಲ್ಲಿ ಏನು ಕಟ್ ಮಾಡಬೇಡಿ, ಇದು ತಿನ್ನಲ್ಲ, ಶುಗರ್ ಕಟ್ ಮಾಡಿ, ಶುಗರ್ ತಿನ್ನಬೇಡಿ. ಊಟ ಏನು ಬೇಕಾದ್ರೂ ತಿನ್ನಿ, ಚಿಕನ್, ಮಟನ್, ರೈಸ್, ಫಿಶ್, ತರಕಾರಿ ಊಟ ಏನು ತಿಂತಿರೋ ತಿನ್ನಿ. ಖುಷಿಯಾಗಿ ಊಟ ಮಾಡಿ. ಊಟ ಮಾಡಬೇಕಾದ್ರೆ ಖುಷಿಯಾಗಿ ಊಟ ಮಾಡಿ, ಅಷ್ಟೆ. ಲೈಫಲ್ಲಿ ಚೆನ್ನಾಗಿರ್ತೀರಾ, ಬಾಡಿ ಮೇಂಟೈನ್ ಆಗುತ್ತೆ. ನೀವು ಬಾಡಿ ಮೇಂಟೈನ್ ಆಗೋಕ್ಕೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಿದ್ದೆ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಬೇರೆಯವ್ರು ಏನದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅಷ್ಟೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ, ಅದರಲ್ಲೂ ಕೂಡ ನಿಮ್ಮ ಕೆಲವು ಮಾತುಗಳು ತುಂಬ ಸ್ಫೂರ್ತಿದಾಯಕವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಮಾರ್ಚ್ 1ಕ್ಕೆ 100% ನಮಗೆ ಮೇ ಬಿ ಮೊದಲೇ ಶೋ ಇರುತ್ತೆ, ನಾವು ನೋಡಿ ಹೇಗಿತ್ತು ಅಂತ ನಾವು ಕೂಡ ರಿವ್ಯೂ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆ್ಯಂಡ್ March 1st ಸಿ ಆಲ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.